ದ ಸೀಕ್ರೆಟ್ ಆಫ್ ಶಿಲೇದಾರ್ಸ್. ಇದು ಪ್ರಕಾಶ್ ಕೋಯಡೇರವರ ಪ್ರತಿಪಶ್ ಚಂದ್ರ ಅನ್ನೋ ಬುಕ್ಕಿಂದ ಇನ್ಸ್ಪೈರ್ ಆಗಿ ಆದಿತ್ಯ ಸರ್ಪೋಟ್ದಾರ್ ಡೈರೆಕ್ಟ್ ಮಾಡಿ ರಾಜೀವ್ ಖಂಡೇಲಾಲ್ ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂಥ ಹೊಸ ವೆಬ್ ಸೀರೀಸ್ನ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದರೆ, ರವಿ ಭಟ್ ಒಬ್ಬ ಡಾಕ್ಟರ್ ಹಾಗೂ ಇತಿಹಾಸದ ಬಗ್ಗೆ ಆಸಕ್ತಿ ಇರುವಂಥ ವ್ಯಕ್ತಿ ಆಗಿರ್ತಾನೆ. ನಂತರ ಸ್ವಲ್ಪದರಲ್ಲೇ ಅವನಿಗೆ ಗೊತ್ತಾಗುತ್ತೆ ಶ್ರೀ ಛತ್ರಪತಿ ಶಿವಾಜಿರವರ ಸಿಂಹಾಸನ ಈಗಲೂ ಸೇಫ್ ಆಗಿ ಇದೆ ಆ್ಯಂಡ್ ಅದನ್ನು ಕಾಯ್ತಾ ಇರೋರ ವಂಶದ ಹೆಸರು ಶಿಲೇದಾರ್ ಅಂತ. ಆ್ಯಂಡ್ ಅವನು ಕೂಡ ಈ ಶಿಲೇದಾರ್ ವಂಶದವನೆಂದು ಗೊತ್ತಾಗುತ್ತೆ. ನೆಕ್ಸ್ಟ್ ಕತೆ ಎಲ್ಲಿಗೆಲ್ಲ ಹೋಗುತ್ತೆ, ರವಿ ಭಟ್ ಯಾರ್ಯಾರನ್ನ ಮೀಟ್ ಮಾಡ್ತಾನೆ, ಯಾವ್ಯಾವ ಸೀಕ್ವೆನ್ಸ್ನ ಫೇಸ್ ಮಾಡ್ತಾನೆ ಅನ್ನೋದೆಲ್ಲ ಗೊತ್ತಾಗೋಕೆ ಸೀರೀಸ್ನ ನೋಡಿ ಅಂತ ಹೇಳ್ತೀನಿ. ಸೀರೀಸ್ನ ಪಾಸಿಟಿವ್ಸ್ ಕಡೆ ಬರೋದಾದರೆ, ಅದು ಸೀರೀಸ್ನಲ್ಲಿ ಇರೋಂಥ ಎಲಿಮೆಂಟ್ಸ್ಗಳು ಶಿವಾಜಿ ಮಹಾರಾಜರು, ವಿಜಯನಗರ ಸಾಮ್ರಾಜ್ಯ ಮತ್ತು ಬಾದಾಮಿಯನ್ನು ಬಳಸ್ಕೊಂಡಿರೋ ರೀತಿ ತುಂಬಾ ನ್ಯಾಚುರಲ್ ಅನ್ನಿಸ್ತು. ಆ್ಯಂಡ್ ಬೇರೆ ಈ ರೀತಿಯ ಟ್ರೆಷರ್ ಆ್ಯಂಡ್ ಮೂವೀಸ್ನ ನೋಡಿದಾಗ ಎಲ್ಲೋ ಓವರ್ ದ ಟಾಪ್ ಅನಿಸ್ತಿದೆ ಅನ್ನೋಂಥ ಫೀಲ್ ಕೊಡ್ತಿದ್ವು. ಆದರೆ ಈ ಸೀರೀಸ್ ರಿಯಾಲಿಟಿಗೆ ಹತ್ತಿರ ಇದೆ ಆ್ಯಂಡ್ ಬಿಲೀವ್ ಮಾಡಿಸುತ್ತೆ, ಓ ಯಾ ಇದು ಪಾಸಿಬಲ್ ಆಗ್ಬೋದು ಅನ್ನೋ ರೀತಿಯಲ್ಲಿ. ಸೊ ಇದು ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಇನ್ನು ಚಿತ್ರದ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಇದೆ, ಸೀನ್ ಡೆವಲಪ್ಮೆಂಟ್ ಚೆನ್ನಾಗಿದೆ, ಪ್ರೊಟ್ಯಾಗನಿಸ್ಟ್ಗೆ ತುಂಬಾ ಅಡೆತಡೆಗಳು ಬರ್ತವೆ ಆ್ಯಂಡ್ ಆ ಸೀನ್ಸ್ಗಳಲ್ಲೆಲ್ಲ ಮುಂದಿನ ಲೆವೆಲ್ಗೆ ಹೋಗುವಂಥ ಸೀಕ್ವೆನ್ಸಸ್ಗಳು ಥ್ರಿಲ್ಲಿಂಗ್ ಅನಿಸಿದ್ವು ಆ್ಯಂಡ್ ಒಳ್ಳೆ ಮಜಾ ಕೂಡ ಕೊಟ್ವು. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ, ಇವರಿಗೆ ಕ್ಲಾರಿಟಿ ಇತ್ತು ಅನಿಸುತ್ತೆ, ಇದು ಒಂದು ಟ್ರೆಷರ್ ಆ್ಯಂಡ್ ಸೀರೀಸ್, ಸೊ ಅದೇ ಥರ ಟ್ರೀಟ್ ಮಾಡಬೇಕು ಅಂತ. ಸೊ ಬೇರೆ ಯಾವುದೇ ಎಮೋಷನ್ಸ್ನ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಆ ಟಾಪಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದು ಇಷ್ಟ ಆಯಿತು. ಇನ್ನು ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿತ್ತು, ಹಾಕಿರೋ ಸೆಟ್ಸ್ ಬಿಲೀವಬಲ್ ಆಗಿ ಇದ್ವು, ಕಲರ್ ಗ್ರೇಡಿಂಗ್ ಕೂಡ ಅಥೆಂಟಿಕ್ ಆಗಿ ಇತ್ತು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ, ಯಾರಿಗೂ ಅಂತ ಎಮೋಷನ್ಸ್ನ ತೋರಿಸೋ ಸೀನ್ಸ್ ಇರಲಿಲ್ಲ, ಸೊ ಆ್ಯಕ್ಟಿಂಗ್ ಡೀಸೆಂಟ್ ಅನ್ಬೋದು. ಇನ್ನು ನನಗೆ ಮೇಜರ್ ಆಗಿ ಯಾವುದೇ ನೆಗೆಟಿವ್ಸ್ ಕಾಣಿಸ್ಲಿಲ್ಲ, ಬಟ್ ಟ್ರೆಷರ್ ಆ್ಯಂಡ್ ಸೀನ್ಸ್ನಲ್ಲಿ ಉತ್ತರಗಳು ತುಂಬಾ ಸುಲಭವಾಗಿ ಸಿಗ್ತವೆ, ಸೊ ಅದು ಇಷ್ಟು ಈಸಿಯಾಗಿ ಎಲ್ಲ ಮುಗ್ದೋಯ್ತು ಅನ್ನೋ ಫೀಲ್ ಕೊಡ್ತು. ಸೊ ಅದನ್ನು ಇನ್ನು ಥ್ರಿಲ್ಲಿಂಗ್ ಆಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಇನ್ನು ಕಡೆಯ 2 ಎಪಿಸೋಡ್ಸ್ ಪ್ರೆಡಿಕ್ಟಬಲ್ ಆಗಿ ಇದ್ವು. ಇದನ್ನು ಬಿಟ್ಟರೆ ಕನ್ನಡ ಡಬ್ಬಿಂಗ್ನಲ್ಲಿ ವಿಲನ್ ವಾಯ್ಸ್ ಸ್ವಲ್ಪ ಆಡ್ ಅನಿಸ್ತು ಅಷ್ಟೆ. ಇದನ್ನು ಬಿಟ್ಟು ನನಗೆ ಬೇರೆ ಯಾವುದೇ ರೀತಿಯ ನೆಗೆಟಿವ್ಸ್ ಇದರಲ್ಲಿ ಕಾಣಿಸ್ತಿಲ್ಲ. ಸೊ ಫೈನಲಿ ಹೇಳೋದಾದರೆ, ಸೀರೀಸ್ ಎಂಗೇಜಿಂಗ್ ಆಗಿ ಇದೆ, ಕಡೆಯವರೆಗೂ ನೋಡ್ಸ್ಕೊತಾ ಹೋಗುತ್ತೆ, ಫ್ಯಾಮಿಲಿ ಜೊತೆ ಕೂಡ ನೋಡಬಹುದು. ಸೊ ಈ ವೀಕೆಂಡ್ಗೆ ಒಳ್ಳೆಯ ಸೀರೀಸ್ ಅಂತಾನೆ ಹೇಳ್ತೀನಿ. ಸಿಗೋದು ಜಿಯೋ ಹಾಟ್ಸ್ಟಾರ್ನಲ್ಲಿ, ಕನ್ನಡದಲ್ಲಿ ಕೂಡ ಇದೆ, ಹೋಗಿ ನೋಡಿ.